ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಮತ್ತು ಸ್ನೇಹಿತರಿಗೂ ಪ್ರತಿಯೊಬ್ಬರಿಗೂ ರಥಸಪ್ತಮಿಯ ಶುಭಾಶಯಗಳು ಹೇಳ್ತಾ, ಈಗ ಉಳಿದಿರುವಂಥ ನಂಬರ್ಗಳ ಪೈಕಿ ಮೊದಲನೇದು ನಂಬರ್ 4 ಬಗ್ಗೆ ಈ ವರ್ಷ ಹೇಳ್ತಾ ಇದ್ದೀನಿ. ಈ ವರ್ಷ ನಂಬರ್ 4 ಹೆಂಗಿರುತ್ತೆ ಅಂತ. ನಂಬರ್ 4 ನಿಮಗೆಲ್ಲ ಗೊತ್ತಿರೋಂಗೆ ರೂಲ್ಡ್ ಬೈ ರಾಹು. ಸೊ 4, 13, 22 ಮತ್ತು 31 ಹುಟ್ಟಿರೋರಿಗೆ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇದು ಈ ವರ್ಷ ಆ್ಯಕ್ಚುಲಿ 4 ಬಂದುಬಿಟ್ಟು 9ಗೆ ಆಪೋಸಿಟ್ ನಂಬರು. 9ಗೆ ಆಪೋಸಿಟ್ ನಂಬರ್ಸ್ ಏನಾಗುತ್ತೆ ಅಂತಂದರೆ, ಅಟ್ಯಾಚ್ ಆದರೆ ಭಾಳ ಕ್ಲೋಸ್ ಆಗಿಬಿಡ್ತಾರೆ. ಇಲ್ಲಾಂದರೆ ತುಂಬ ಚೆನ್ನಾಗಿ ಒಂದು ಸಾಮ್ಯತೆ ಬಂದುಬಿಟ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗು ಸಖತ್ತಾಗಿ ಜಲ್ಲಾಗ್ತಾರೆ. ಇಲ್ಲಾಂದರೆ ತುಂಬ ವರ್ಸ್ಟ್ ಕೇಸ್ ಸಿನಾರಿಯೋ ಹೋಗುತ್ತೆ. ಸೊ ಆ ರೀತಿ ನಿಮ್ಮ ಆಪೋಸಿಟ್ ನಂಬರ್ ಹೆಂಗೆ ಅಂತಂದರೆ, ಇದನ್ನು ಹಲವಾರು ಬಾರಿ ಹೇಳಿದ್ದೀನಿ ನಾನು. 1ಗೆ 6 ಆಪೋಸಿಟ್ಟು, 5 ಆ್ಯಡ್ ಮಾಡಬೇಕು. 2ಗೆ 5 ಆ್ಯಡ್ ಮಾಡಿದ್ರೆ 7, 3ಗೆ 8 ಮತ್ತು 4ಗೆ 9 ಮತ್ತು 5ಗೆ ಬಂದು ಮತ್ತೆ 1 ಬರುತ್ತೆ. 5ಗೆ 5 ಆ್ಯಡ್ ಮಾಡಿದ್ರೆ 10 ಅಂದರೆ 1 ನಂಬರ್ 1 ಬರುತ್ತೆ. ಸೊ 1 6ಗೂ ಆಪೋಸಿಟ್ ಆಗುತ್ತೆ, 5ಗೂ ಆಪೋಸಿಟ್ ಆಗುತ್ತೆ. ಬಟ್ 5 ಜೊತೆಲಿ ಚೆನ್ನಾಗಿ ಜಲ್ಲಾಗುತ್ತೆ 1. ಸೊ ಇದಿರೋದ್ರಿಂದ ಈ ಸಲ ಒಂದು 50-50 ಅಂತ ಹೇಳ್ಬೋದು ನಾನು ನಂಬರ್ 4 ಅವ್ರಿಗೆ. ಸೊ ಇಟ್ ವಿಲ್ ಬಿ ಫುಲ್ ಪೀಕ್ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಫುಲ್ ಪೀಕ್ ಹೋಯ್ತು ಅಂದರೆ ಆಮೇಲೆ ಡೌನ್ ಆಗುತ್ತೆ. ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಫುಲ್ ಡೌನ್ ಆದರೆ ಸ್ವಲ್ಪ ಈ ವರ್ಷದ ಕೊನೆಯಲ್ಲಿ ಸ್ವಲ್ಪ ಪೀಕ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇರುತ್ತೆ. ಅದರಲ್ಲಿ ಈ ವರ್ಷ ನಿಮ್ಮ ತಾಳ್ಮೆ ತುಂಬ ಪರೀಕ್ಷೆ ಆಗುತ್ತೆ 4ನೇ ನಂಬರ್ ಅವ್ರಿಗೆ. ಯೂಶ್ವಲಿ ಮಿತಭಾಷಿಗಳು 4ನೇ ನಂಬರ್ ಅವರು ತುಂಬ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಮಾತಾಡ್ತಾರೆ. ನಾನು ಇವ್ರನ್ನ ಬರೀ ಬುದ್ಧಿವಂತರು ಅನ್ನಲ್ಲ, ಯಾವಾಗಲೂ ಹೇಳ್ದಂಗೆ 4ನೇ ನಂಬರ್ ಅವರು ಅತಿ ಬುದ್ಧಿವಂತರು. ಸೊ ಎಲ್ಲಿ ಎಷ್ಟು ಮಾತಾಡಬೇಕು, ಎಲ್ಲಿ ಏನು ಅನ್ನೋದು ಸ್ವಲ್ಪ ಒಂದು ಇದರಲ್ಲಿರುತ್ತೆ. ಬಟ್ ಅದೇ ರೀತಿ ಇವರು ತುಂಬ ಮಾತಾಡೋರು ಇರ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ, ಇಲ್ಲದಿರೋದೆಲ್ಲ ಹೇಳ್ಬಿಡ್ತಾರೆ. ಸೊ ಆ ಥರದವ್ರಿಗೂ ಸ್ವಲ್ಪ ಕಷ್ಟ ಇದೆ ಈ ವರ್ಷ. ಆಮೇಲೆ ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀರೋ ಅವರೇ ನಿಮ್ಮನ್ನು ಹೆಚ್ಚಾಗಿ ಪರೀಕ್ಷೆ ಮಾಡ್ತಾರೆ ಈ ವರ್ಷ 4ನೇ ನಂಬರ್ ಅವ್ರಿಗೆ. ನಿಮ್ಗೆ ಅವರಿಂದ ಪರೀಕ್ಷೆಗಳು ಪಡ್ತೀರಾ ನೀವು ಈ ವರ್ಷ. ಜಾಸ್ತಿ ನೀವು ಯಾರನ್ನ ಅಟ್ಯಾಚ್ ಮಾಡ್ಕೊಂಡಿರ್ತೀರ, ಯಾರ ಮೇಲೆ ಲವ್ ಇರುತ್ತೆ, ಯಾರ ಮೇಲೆ ಒಂದು ಪ್ರೀತಿ ಇರುತ್ತೆ, ಅವರು ನಿಮ್ಗೆ ತುಂಬ ಪರೀಕ್ಷೆ ಮಾಡ್ತಾರೆ. ನಿಮ್ಮಲ್ಲಿ ಕ್ರೋಧ, ಕೋಪ, ಅಸಹನೆ ಹೆಚ್ಚಾಗಿರುತ್ತೆ ಈ ವರ್ಷ. ಆಮೇಲೆ ಸ್ವಲ್ಪ ಜಲಸಿನೂ ಬರುತ್ತೆ ಈ ವರ್ಷ, ಹೊಟ್ಟೆ ಕಿಚ್ಚು ಬುದ್ಧಿನೂ ಬರುತ್ತೆ ನಿಮಗೆ ಈ ವರ್ಷ. ಆಮೇಲೆ ಫಂಕ್ಷನ್ಸು, ಗೆಟ್ ಟುಗೆದರ್ಸ್ನಲ್ಲಿ ಸ್ವಲ್ಪ ಎಂಬರಾಸಿಂಗ್ ಮೂಮೆಂಟ್ಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ. ಏನೋ ಒಂದು ವಿಚಾರಕ್ಕೆ ಯಾರೋ ಏನೋ ಒಂದು ನಿಮ್ಮನ್ನ ಒಂಥರ ಕೆಣಕೋ ಥರ ಮಾತಾಡೋದು ಅಥವಾ ಏನಾದರೂ ಅಂದ್ಬಿಡೋದು, ಈ ರೀತಿ ವಿಚಾರಗಳಿಗೆ ನಿಮಗೆ ಸ್ವಲ್ಪ ಈ ವರ್ಷ ಗೊಂದಲಗಳಾಗತ್ತೆ. ನೀವು ಇದಕ್ಕೆ ಏನು ಮಾಡ್ಬೋದು? ಸ್ಟಾರ್ಟಿಂಗ್ನಲ್ಲೇ ಒಂದು ಪರಿಹಾರ ಕೊಟ್ಬಿಡ್ತೀನಿ. ಏನು ಅಂದರೆ, ಗಾಯತ್ರಿ ಮಂತ್ರ ಕೇಳಿಸ್ಕೊಳ್ಳಿ ಮತ್ತು ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ. ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ಆದಷ್ಟು ನಿಮ್ಮನ್ನು ನೀವು ಟ್ರೈ ಟು ಕೀಪ್ ಯುವರ್ ಸೆಲ್ಸ್. ನೀವು ಇದು ಬ್ಯುಸಿಯಾಗಿರೋದನ್ನು ಅಳವಡಿಸ್ಕೊಳ್ಳಿ. ನಿಮಗೆ ಮೈಂಡನ್ನೆಲ್ಲೋ ಹೋಗದಿರೋ ಥರ. ನೀವು ಆ್ಯಕ್ಚುಲಿ ನಂಬರ್ 4 ಪೀಪಲ್ ಆರ್ ಬಿಸಿ ಬೀಸ್ ಅಂತ ಕರಿತೀನಿ ನಾನು. ಏನೋ ಒಂದು ಮಾಡ್ತಾ ಇರ್ತಾರೆ, ಸುಮ್ಮನೆ ಇರೋಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ. ದೇ ವಾಂಟ್ ಟು ರಿಮೈನ್ ಆ್ಯಕ್ಟಿವ್ ಆ್ಯಂಡ್ ದೇ ವಾಂಟ್ ಟು ರಿಮೈನ್ ಯಂಗ್ ಫಾರ್ ಎವರ್. ಈ ಥರ ಒಂದು ಮೈಂಡ್ ಸೆಟ್ ಇರೋಂಥ ಪಾಸಿಟಿವ್ ಔಟ್ಲುಕ್ ಇರೋಂಥ ಜನ 4ನೇ ನಂಬರ್ ಅವರು. ಸೊ ಕೀಪ್ ಯುವರ್ ಸೆಲ್ಸ್ ಬಿಸಿ. ಏನಕ್ಕೆ ಇವಾಗ ಕೆಲಸ ಸಿಗ್ತಾ ಇಲ್ಲ ಅಥವಾ ಏನೋ ಇದಾಗಿದೆ ಅಂತ ಡೋಂಟ್ ಗೋ ಡೌನ್. ಎಲ್ಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಟ್ ಅದೇ ಈ ವರ್ಷ ಹೇಳ್ದಂಗೆ ಸ್ವಲ್ಪ ಏರುಪೇರುಗಳಿರುತ್ತೆ. ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಬೇಕು ನೀವು ಈ ವರ್ಷ. SLN ಶ್ರೀ ಲಕ್ಷ್ಮೀ ನರಸಿಂಹ. ನಿಮಗೆ 6ನೇ ನಂಬರ್ ಅವ್ರಿಗೆ SLV ಈ ವರ್ಷ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಿಮಗೆ SLN. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಿ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿದು ದೇವ್ರ ಮನೆಯಲ್ಲಿ. ಆದರೆ ಇಲ್ಲಾಂದರೆ ಆ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಪ್ರತಿ ಶುಕ್ರವಾರ ಮಿಸ್ ಮಾಡಿದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಬೇಕು. ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಒಳ್ಳೆಯದಾಗುತ್ತೆ. ಆದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಸೇವೆ ಅಥವಾ ಏನಾದರೂ ಒಂದು ಕಲ್ಯಾಣೋತ್ಸವ ಈ ರೀತಿ ಏನಾದರೂ ಇದ್ದರೆ ಅಲ್ಲಿ ಅದನ್ನು ಮಾಡಿಸಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ. ಆಮೇಲೆ ಗೋಧಿ ಐಟಮ್ನಲ್ಲಿ ಶುಕ್ರವಾರ ನೀವು ಸಿಹಿ ಮಾಡಿ ತಿನ್ನೋದು ಒಳ್ಳೆಯದು. ಮನೆಯವ್ರಿಗೂ ಕೊಟ್ಟು ಗೋಧಿ ಪಾಯಸ ಇರ್ಬೋದು ಅಥವಾ ಗೋಧಿ ಹಾಲ್ಬಾಯಿ ಅಥವಾ ಗೋಧಿ ಹಲ್ವಾ ಏನಾದರೂ ಒಂದು ಗೋಧಿಯಲ್ಲಿ ಒಂದು ಸ್ವೀಟ್ ಮಾಡಿ ಶುಕ್ರವಾರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ಬೆಳಗ್ಗೆನೇ ನೈವೇದ್ಯ ಮಾಡಿ ತಿಂಡಿಗೂ ತಿನ್ಬೋದು. ಇಲ್ಲ ಸಂಜೆ ಮಾಡಿದ್ರೆ ಸಂಜೆ ಮೊದಲು ದೇವ್ರಿಗಿಟ್ಟು ಆಮೇಲೆ ನೀವು ತಿನ್ನೋದು ಭಾಳ ಒಳ್ಳೆಯದಾಗತ್ತೆ. ಆಮೇಲೆ ನಿಮಗೆ ಈ ಸಲ ಹೆಲ್ತ್ ಬಂದು ಸ್ವಲ್ಪ ಸ್ಕಿನ್ ಇಶ್ಯೂಸ್ ಇರುತ್ತೆ. ಸ್ಕಿನ್ ಸಂಬಂಧಪಟ್ಟಂಗೆ ಸ್ವಲ್ಪ ಸ್ಕಿನ್ ಡ್ರೈ ಆಗೋದು, ಆ್ಯಕ್ನೆ ಆಗೋದು, ರ್ಯಾಷಸ್ಗಳಾಗೋದು ಸ್ವಲ್ಪ ಈ ರೀತಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿ. ಮನೆಯಲ್ಲಿ ಮಾಡ್ಕೊಳ್ಳೋಂಥ ಮದ್ದುಗಳು ಏನಿರುತ್ತೆ, ಅರಿಶಿನ ಈ ಥರದ್ದನ್ನು ಯೂಸ್ ಮಾಡೋದು ನಿಮ್ಗೆ ಒಳ್ಳೆಯದಾಗುತ್ತೆ. ಅದಾದಮೇಲೆ ಚಿಲ್ಡ್ರನ್ ವಿಲ್ ಗಿವ್ ಲಾಟ್ ಆಫ್ ಸ್ಟ್ರೆಸ್ ಟು ಯು ಈ ವರ್ಷ. ಸ್ವಲ್ಪ ಮಕ್ಕಳಿಂದ ನಿಮಗೆ ಒಂಚೂರು ಸ್ಟ್ರೆಸ್ ಇದೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ಗಂಡಸರು ಮನೆಯಿಂದ ಹೋಗ್ಬೇಕಾದ್ರೆ ಗಂಡಸರು ತುಳಸಿನ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಮನೆ ಒಳಗಡೆ ಇರೋ ತುಳಸಿ ಗಿಡನ ಒಂದ್ಸಲಿ ನೋಡ್ಕೊಂಡು ಹೋಗೋದು ಒಳ್ಳೆಯದು. 4ನೇ ನಂಬರ್ ಅವರು. ಹೆಂಗಸರು 4ನೇ ನಂಬರ್ ಇದ್ದರೆ ಪ್ರತಿ ಶುಕ್ರವಾರ ಮನೆಯಲ್ಲಿ ತುಳಸಿ ಪೂಜೆ ಮಾಡೋದು ಭಾಳ ಒಳ್ಳೆಯದು. ತುಳಸಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಒಂದು ಹೂಬತ್ತಿ ಅಂಟಿಸಿ ನಂತರ ಒಂದು ದೀಪ ಬೆಳಗ್ಗೆ ಅದಕ್ಕೆ ಒಂದು ಕರ್ಪೂರದ ಆರತಿ ಮಾಡೋಂಗಿದ್ರೆ ಆ ರೀತಿ ನಾರ್ಮಲ್ ಪೂಜೆ ಒಂದು ಮಾಡೋದು ತುಳಸಿಗೆ ಭಾಳ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ತುಳಸಿ ತೊಗೊಂಡೋಗಿ ಕೊಡೋದು ಒಳ್ಳೆಯದು. ತುಳಸಿ ಹಾರ ಅಲ್ಲಿ ದೇವಸ್ಥಾನ ಒಂದು ಇಟ್ಕೊಂಡಿರ್ತಾರೆ, ತೊಗೊಂಡೋಗಿ ದೇವ್ರಿಗೆ ಕೊಡೋದು ಭಾಳ ಒಳ್ಳೆಯದಾಗುತ್ತೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿಗೂ ಹೋಗಿ. ನಿಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಇದ್ದರೆ ಅಲ್ಲಿಗೂ SLVನೂ ಹೋಗ್ಬೋದು, SLNಗೂ ಹೋಗ್ಬೋದು. ಸೊ ಈ ರೀತಿ ಇದೆ. ನಂತರ
ಆ, ನೀವು ಸ್ವಲ್ಪ ಕಾಳು ಸೊಪ್ಪುಗಳು ಹೆಚ್ಚಾಗಿ ತಿನ್ನಬೇಕು. ನಿಮಗೆ ಈ ವರ್ಷ ಹೀಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಹೀಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಳ್ಳಿ. 4ನೇ ನಂಬರ್ ಅವರು, ಗಂಡಸರಾಗಲಿ ಹೆಂಗಸರಾಗಲಿ, ಈ ವರ್ಷ ನಿಮ್ಮ ಹೀಮೋಗ್ಲೋಬಿನ್ ಸ್ವಲ್ಪ ಡ್ರಾಪ್ ಆಗುತ್ತೆ ಈ ವರ್ಷ 4ನೇ ನಂಬರ್ ಅವ್ರಿಗೆ. ಸೊ ಹಾಗಾಗಿ ಕಾಳು ಸೊಪ್ಪು, ಆಮೇಲೆ ಖರ್ಜೂರ, ಡೇಟ್ಸು ಮತ್ತು ಫಿಕ್ಸು, ಇದು ಅಂಜೂರ, ಇದೆಲ್ಲ ನೀವು ತಿನ್ನೋದನ್ನು ನಿಮ್ಮ ಡಯಟಲ್ಲಿ ಅಳವಡಿಸ್ಕೊಳ್ಳೋದು ನಿಮ್ಗೆ ಆಗುತ್ತೆ 4ನೇ ನಂಬರ್ ಅವ್ರಿಗೆ. ಆಮೇಲೆ ತಂದೆ ತಾಯಿ, ನಿಮ್ಮ ಫ್ರೆಂಡ್ಸ್ ಈ ವರ್ಷ, ನಿಮಗೆ ಅಪ್ಪ ಅಮ್ಮನೇ ಫ್ರೆಂಡ್ಸ್ ಈ ವರ್ಷ. ಏನಾಗುತ್ತೋ ಮುಕ್ತವಾಗಿ ಎಲ್ಲ ಹೇಳ್ಕೊಳ್ಳಿ ಅವ್ರ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ ಈ ವರ್ಷ ಭಾಳ ಕ್ಲೋಸ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಆಮೇಲೆ ಲೆದರ್ ಪದಾರ್ಥಗಳು, ಲೆದರಲ್ಲಿ ಚರ್ಮದ ಪದಾರ್ಥಗಳು ಮಾಡಿರೋಂಥ ಏನಾದರೂ ಬ್ಯಾಗೋ ಅಥವಾ ಏನಾದರೂ ಒಂದು ಪರ್ಸೋ, ಒಂದು ಬೆಲ್ಟೋ, ಏನು ಬೇಕಾದ್ರೂ ಒಂದು ನೀವು ಯಾರಿಗಾನ ದಾನ ಕೊಡೋದು ಒಳ್ಳೆಯದು ಈ ವರ್ಷ. ಲೆದರ್ ಐಟಮ್ಸ್ ಗಿಫ್ಟ್ ಕೊಡಬೇಕಾದ್ರೂ ಅಷ್ಟೇ, ದಾನ ಅಂತಲ್ಲ, ಗಿಫ್ಟ್ಗೆ ಕೊಡ್ತೀನಿ ಅಂದರೂ ನೀವು ಲೆದರ್ ಐಟಮ್ಸ್ನ ಗಿಫ್ಟ್ ಮಾಡೋದು ನಿಮಗೆ ಈ ವರ್ಷ ಒಳ್ಳೆಯದಾಗುತ್ತೆ. ಅದಾದಮೇಲೆ ಬೆಟ್ಟದ ಮೇಲೆ ಎಲ್ಲ ಹೋದಾಗ ನೀವು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ಬಾಳೆಹಣ್ಣು ಜೊತೆಲಿ ಇಟ್ಕೊಂಡು ಹೋಗಿ. ಅಲ್ಲಿ ನಿಮಗೆ ದಾರಿನಲ್ಲಿ ಕೋತಿಗಳು ಕಂಡ್ರೆ ನೀವು ಅಲ್ಲಿ ಅದಕ್ಕೆ ಬಾಳೆಹಣ್ಣು ಕೊಡೋದು, ಅಥವಾ ಒಂದು ಹಸು ಸಿಕ್ಕಿದ್ರೆ ಅದಕ್ಕೆ ಬಾಳೆಹಣ್ಣು ಕೊಡೋದು. ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಡಜನ್ ಅಥವಾ ಒಂದು ಅರ್ಧ ಡಜನ್ ಬಾಳೆಹಣ್ಣು ಸುಮ್ಮನೆ ಸ್ಪೇರಾಗಿ ಇಟ್ಕೊಂಡು ಹೋಗಿ, ನಿಮಗೆ ಬಿಟ್ಟು ಪ್ರಾಣಿಗಳಿಗೆ ಕೊಡೋದಕ್ಕೆ ಅಂತ. ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅದಾದಮೇಲೆ ನಿಮಗೆ ಒಳ್ಳೆ ಫೈನಾನ್ಸ್ ಈ ವರ್ಷ ಯಾವ ರೀತಿ ಇದೆ, ಆಫ್ಟರ್ ಏಪ್ರಿಲ್ ಫೈನಾನ್ಸು ಸ್ಟೇಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಏಪ್ರಿಲ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು, ಅದಾದಮೇಲೆ ಚೆನ್ನಾಗಿರುತ್ತೆ ನಿಮಗೆ. ಆಮೇಲೆ ಆದಷ್ಟು ನೀವು ಸೇವ್ ಮಾಡೋರೆ, ನೀವು ಖರ್ಚು ಮಾಡಬೇಕಾದ್ರೆ ಭಾಳ ಲೆಕ್ಕಾಚಾರ ಹಾಕಿ ಖರ್ಚು ಮಾಡುವಂಥ ಜನ ನೀವು. ಸೊ ಆದಷ್ಟು ಈ ವರ್ಷ ಖರ್ಚು ಮಾಡಬೇಕಾದ್ರೆ ಇನ್ನೂ ಅದೇ ಥರನೇ ಸೇವ್ ಮಾಡ್ಕೊಳ್ಳಿ. ಮೆಡಿಕಲ್ ಎಮರ್ಜೆನ್ಸಿಗಳು ಬರೋ ಸಂಭವ ಇರುತ್ತೆ, ಅದಕ್ಕೆ ನಿಮಗೆ ಯೂಸ್ ಆಗುತ್ತೆ ಈ ವರ್ಷ 4ನೇ ನಂಬರ್ಗೆ. ಭಯ ಪಡೋಂಥದ್ದು, ಆತಂಕ ಪಡೋಂಥದ್ದು ಏನೂ ಇಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಫ್ಯಾಮಿಲಿ ಮೆಂಬರ್ಸ್ಗೆ, ವಯಸ್ಸಾದವ್ರಿಗೆ ಯಾಕಂದ್ರೆ ಬಂದಾಗ ಸಂದರ್ಭದಲ್ಲಿ ನೀವು ಅದನ್ನು ಯೂಸ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಶಾರ್ಟ್ ಟ್ರಿಪ್ಸ್ ವಿತ್ ಫ್ಯಾಮಿಲಿ ವಿಲ್ ಹೆಲ್ಪ್. ಶಾರ್ಟ್ ಟ್ರಿಪ್ಸ್ ಫ್ಯಾಮಿಲಿ ಜೊತೆಲಿ ಟ್ರಿಪ್ಗಳು ಹೋಗೋದು, ಎಲ್ಲ ಇದ್ರೂ ಏನೋ ಇಲ್ಲೋ ಫೀಲಿಂಗ್ ಇರುತ್ತೆ. ಸೊ ಅದಕ್ಕೆ ಒಂದು ಶಾರ್ಟ್ ಟ್ರಿಪ್ ಫ್ಯಾಮಿಲಿಗಳ ಜೊತೆ ತೊಗೊಳ್ಳೋದು. ನೀವು ಎಷ್ಟೇ ವರ್ಕ್ ಮಾಡಿದ್ರೆ ಏನೋ ಮಾಡ್ತಾರೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರೋದಿಲ್ಲ. ಓಡಾಡ್ಕೊಂಬನ್ನಿ, ಅದು ಒಂದು ಫೀಲಿಂಗ್ ಅಷ್ಟೇ. ಇಟ್ಸ್ ಜಸ್ಟ್ ಎ ಫೀಲಿಂಗ್, ನಾಟ್ ರಿಯಾಲಿಟಿ. ಸೊ ನಿಮಗೇನು ಎಲ್ಲ ಇದ್ರೂ ಇಲ್ಲ ಅನ್ನೋದು ಒಂದು ಫೀಲಿಂಗ್ ಅಷ್ಟೇ ಅದು. ಸೊ ಆ ಫೀಲಿಂಗ್ನ ಹೋಗಾಡ್ಸೋದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಟ್ರಿಪ್ಗಳು ಅಲ್ಲಿ ಓಡಾಡ್ಕೊಂಬರೋದು ಒಳ್ಳೆಯದಾಗುತ್ತೆ. ಆಮೇಲೆ ದೋಸ್ ಆರ್ ಇನ್ ಸಾಫ್ಟ್ವೇರ್ 4ನೇ ನಂಬರ್ ಅವರು, ನಿಮಗೆ ವರ್ಕ್ ಪ್ಲೇಸ್ ಚೇಂಜ್ ಆಗುವಂಥ ಸಂದರ್ಭ ಇರುತ್ತೆ, ಕಂಪನಿ ಬದಲಾಯಿಸುವಂಥದ್ದು ಅಥವಾ ಬೇರೆ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋಂಥದ್ದು, ಈ ರೀತಿ ಸಂಭವ ಇದೆ. ಆಮೇಲೆ ಮನೆಯಿಂದ ದೂರ ಇರೋರು, ತಮ್ಮ ತಂದೆ ತಾಯಿ ಅಥವಾ ತಮ್ಮ ಸ್ವಂತ ಮನೆಯಿಂದ ಬೇರೆ ಹೊರದೇಶಗಳಲ್ಲಿ, ಬೇರೆ ಊರುಗಳಲ್ಲಿರೋರು ಸಡನ್ನಾಗಿ ಮನೆಗೆ ಬರಬೇಕಾದಂಥ ಸಂದರ್ಭ ಬರುತ್ತೆ ಎಮರ್ಜೆನ್ಸಿಯಲ್ಲಿ. ಸೊ ಬಿ ಪ್ರಿಪೇರ್ಡ್ ಫಾರ್ ದಟ್, ಎಸ್ಪೆಷಲಿ ಆಫ್ಟರ್ ಆಗಸ್ಟು. ಆಮೇಲೆ ಈ ವರ್ಷ ನಿಮಗೆ ಸ್ವಲ್ಪ ಚೋರ ಭಯ ಇದೆ, ಹುಷಾರಾಗಿರಬೇಕು. ಕಳ್ಳತನದ ಭಯ ಇದೆ, ಕಳ್ಳರ ಕಾಟ ಇದೆ ನಿಮಗೆ. ಆಚೆ ಕಡೆ ಚೈನ್ ಹಾಕೊಂಡು ಮಾಡಬೇಕಾದ್ರೆ ಬಳೆ, ಒಡವೆ, ಉಂಗುರ, ಮೊಬೈಲ್ ಫೋನು ಎಸ್ಪೆಷಲಿ ಅದು ಥೆಫ್ಟ್ ಆಗುವಂಥ ಚಾನ್ಸಸ್ ತುಂಬ ಇದೆ ನಿಮಗೆ. ಸೊ ಅದನ್ನು ಇದು ಮಾಡ್ಕೊಳ್ಳಿ. ಆಮೇಲೆ ನೀವೇ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಬೇಕು ಫ್ಯಾಮಿಲಿ ಟೈಮ್ಸ್ನ ಸ್ಪೆಂಡ್ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ನೀವೇ ಇನಿಷಿಯೇಟಿವ್ ತೊಗೋಬೇಕಾಗತ್ತೆ. ತೊಗೊಂಡು ಆದಷ್ಟು ಫ್ಯಾಮಿಲಿ ಪರ್ಸನ್ ಆಗಿರೋದಕ್ಕೆ ಈ ವರ್ಷ ನೀವು ಪ್ರಯತ್ನ ಪಡಿ. ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಒಂದು ಸ್ಮಾಲ್ ಸಾಯಂಕಾಲ ಸ್ನ್ಯಾಕ್ ಟೈಮ್ ಇದ್ರೂ ಅಥವಾ ಒಂದು ಡಿನ್ನರ್ ಏನೋ ಒಂದು ಸ್ಪೆಷಲ್ ಮಾಡ್ತೀರ ಮನೆಯಲ್ಲಿ. ಸಿ ಟು ದಟ್ ಎವ್ರಿಬಡಿ ಸಿಟ್ಸ್ ಆನ್ ದ ಟೇಬಲ್. ಮನೇಲಿ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದು, ಇದನ್ನು ನೀವು ಮನೇಲಿ ಹೆಂಗಸರಾಗಲಿ ಗಂಡಸರಾಗಲಿ ಇನಿಷಿಯೇಟಿವ್ ತೊಗೋಬೇಕು. ಗಂಡಸರು ಆದಷ್ಟು ಎಲ್ಲ ಮನೆಯವ್ರನ್ನ ಆಚೆ ಒಂದು ಡಿನ್ನರ್ಗೋ, ಒಂದು ಬ್ರೇಕ್ಫಾಸ್ಟ್ಗೋ, ಸಂಡೇ ಬಂದರೆ ಕರ್ಕೊಂಡು ಹೋಗೋದು, ಒಂದು ಫಿಲಮ್ಗೆ ಈ ಥರ ಹೋಗ್ಬಿಟ್ಟು ಬರೋದು ನಿಮಗೆ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ನಿಮಗೆ. ಆಮೇಲೆ ಹೆಲ್ತ್, ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಅವಾಗಲೇ ಹೇಳಿದೆ, ಹೀಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ ಅಂದರೆ ಇದ್ರ ಜೊತೆಯಲ್ಲಿ BP ಇಶ್ಯೂಸು ಇರುತ್ತೆ ಈ ವರ್ಷ ನಿಮಗೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ನಲ್ಲ, ಸಿಕ್ಕಾಪಟ್ಟೆ ಕೋಪ ತಾಪ ಜಾಸ್ತಿ ಇರುತ್ತೆ ನಿಮಗೆ ಈ ವರ್ಷ ಅಂತ, ಆಟೋಮೆಟಿಕಲಿ BP ರೈಸ್ ಆಗುತ್ತೆ. ಸೊ ಆಮೇಲೆ ಇದ್ರ ಜೊತೆಲಿ ನಿಮ್ಗೆ ಏನಾಗುತ್ತೆ, ಸಿವಿಯರ್ ಹೆಡ್ಏಕ್ಸು ಇರುತ್ತೆ. ಈ BP ಇದ್ರ ಜೊತೆಯಲ್ಲಿ ಸಿವಿಯರ್ ಹೆಡ್ಏಕ್ ಪ್ರಾಬ್ಲಮ್ಗಳು ಈ ವರ್ಷ ನಿಮಗೆ ತುಂಬ ಇರುತ್ತೆ. ಆಮೇಲೆ ನೀವು ಸ್ವಲ್ಪ ಡಿವೋಷನಲ್ ಬುಕ್ಸ್ನ ಓದೋದನ್ನು ಶುರು ಮಾಡಬೇಕು, ನೀವು ಹವ್ಯಾಸ ಮಾಡ್ಕೋಬೇಕು. ನೀವು ಯಾವ ಥರ ಬುಕ್ಸ್ಗಳು ಓದ್ತಿರೋ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು 4ನೇ ನಂಬರ್ ಅವರು ಬುಕ್ಗಳು ಓದೋದ್ರಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ ಫ್ರೀ ಟೈಮ್ನಲ್ಲಿ. ಸೊ ಜನರಲಾಗಿ ದೇರ್ ಬುಕ್ಸು ಇದು ಓದೋವಂಥವ್ರು. ಸೊ ಅದನ್ನು ಜಾಸ್ತಿ ಇವಾಗ ವೇದ ಉಪನಿಷತ್ಗಳು ಮತ್ತು ಭಗವದ್ಗೀತೆ ಈ ರೀತಿ ಮಾಡ್ಕೊಳ್ಳೋದು ನಿಮಗೆ ಸ್ವಲ್ಪ ಈ ವರ್ಷ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಎನಿ ಇಶ್ಯೂಸ್ ವಿತ್ ಯುವರ್ ಸ್ಪೌಸ್, ನಿಮ್ಮ ಪಾರ್ಟ್ನರ್ಸ್ ಜೊತೆನಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಪ್ಲೀಸ್ ಹ್ಯಾಂಡಲ್ ವಿತ್ ಎ ಸ್ಮೈಲ್ ಅಂತ ನಾನು ಒಂದು ಸಜೆಷನ್ ಕೊಡ್ತೀನಿ. ಸೊ ಒಂದು ಸ್ಮೈಲಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ, ಅದನ್ನು ಎಸ್ಕಲೇಟ್ ಆಗೋದಕ್ಕೆ ಬಿಡಬೇಡಿ. ಸೊ ಇದನ್ನು ಹೇಳ್ತೀನಿ. ಮತ್ತು ದ ಮೋರ್ ಯು ಥಿಂಕ್ ಆಫ್ ಎನಿಥಿಂಗ್ ದ ಮೋರ್ ಡೀಪರ್ ಇಟ್ ಗೆಟ್ಸ್, ಏನೋ. ಸೊ ವಾಟ್ ಯು ಕ್ಯಾನ್ ಕಂಟ್ರೋಲ್ ಯು ವಿಲ್ ಕಂಟ್ರೋಲ್, ಆಯಿತಾ. ವಾಟ್ ಯು ಕಾಂಟ್ ಲೀವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಆ್ಯಂಡ್ ಟೈಮ್. ಸೊ ಇದನ್ನು ಹೇಳ್ತೀನಿ, ಕಾಲಯ ತಸ್ಮೈ ನಮಃ ಅಂತ. ಒಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಅದೇ ವಿಷಯಗಳು. ಒಂದಷ್ಟು ನಿಮ್ಮ ಕೈಲಿರುತ್ತೆ, ಒಂದಷ್ಟು ನಮ್ಮ ಕೈಲಿ ಇರೋದಿಲ್ಲ, ಅದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಬೇಕು ನೀವು. ಸೊ ಈ ಥರ ಇದೆ. ಮತ್ತು ನಿಮಗೆ ಲಕ್ಕಿ ಗಾಡು ಆ್ಯಸ್ ಯೂಶುವಲ್ SLN ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಹನುಮಂತ ಈ ವರ್ಷ ಎಲ್ರಿಗೂ ಕಾಮನ್ ಆಗೋದು, ಬಟ್ ನೀವು ಸ್ವಲ್ಪ ಜಾಸ್ತಿ ಪೂಜೆ ಮಾಡಬೇಕು. ಮತ್ತು ಲಕ್ಕಿ ಡೇಟ್ಸು 4, 22, 8, 17, 26 ಇದೆಲ್ಲ ಲಕ್ಕಿ ಡೇಟ್ಸ್ ನಿಮಗೆ. ಮತ್ತು ಲಕ್ಕಿ ಡೇಸ್ ಫ್ರೈಡೇ, ಅದು ನಿಮ್ಗೆ ಲಕ್ಕಿ ಡೇ. ಡೈರೆಕ್ಷನ್ ಬಂದು ನಾರ್ತು, ಕಲರು ವೈಟು, ಗ್ರೇ, ಗ್ರೀನು. ಮತ್ತು ಲಕ್ಕಿ ನಂಬರ್ಸು 1, 4, 8 ಈ ವರ್ಷ ನಿಮಗೆ.
ಸೊ ಫೇಮಸ್ ಪರ್ಸನಾಲಿಟೀಸು ನಂಬರ್ 4 ಅವರು ದೇವೇಂದ್ರ ಫಡ್ನವೀಸು, ಅಮಿತ್ ಶಾ, ಅನಂತ್ ನಾಗು, ಪ್ರೀತಿ ಜಿಂಟಾ, ಕೆ.ಆರ್. ಅದ್ವಾನಿ. ಸೊ ಇವರೆಲ್ಲ ಸ್ವಲ್ಪ ಈ ವರ್ಷ ನ್ಯೂಸಲ್ಲಿ ಇರ್ತಾರೆ. ಅದೇ ರೀತಿ ಅಭಿಷೇಕ್ ಶರ್ಮಾ ನೋಡಿ ಸಖತ್ತಾಗಿ ಹೊಡೆದಾಕಿದ್ರು T20 ಮ್ಯಾಚಲ್ಲಿ. ಸೊ ಅವರು ಈ ವರ್ಷ ನ್ಯೂಸಲ್ಲಿ ಇರ್ತಾರೆ. ಬಟ್ ನಾಟ್ ದ ಎಂಟೈರ್ ಇಯರ್. ಅದು ಇವಾಗ ಸ್ಟಾರ್ಟ್ ಆಗಿದೆ ಜೋರಾಗೆ, ಸ್ವಲ್ಪ ಆಮೇಲೆ ಸ್ವಲ್ಪ ಅಲ್ಲಿ ಕಮ್ಮಿ ರನ್ಗೆ ಔಟ್ ಆಗೋದು, ಈ ಥರದ್ದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಈ ವರ್ಷ ಇದ್ದೇ ಇರುತ್ತೆ. ಸೊ ಇದು ನಂಬರ್ 4. ಈಗ ಹಿಂಗೆ ನಂಬರ್ 1 ಬಗ್ಗೆ ಹೇಳ್ತೀನಿ. ಸೊ ನಂಬರ್ 1 ಇಟ್ ಈಸ್ ರೂಲ್ಡ್ ಬೈ ಸನ್. ಸೊ ನಂಬರ್ 1 10, 19, 28 ಇದೆಲ್ಲ ಹುಟ್ಟಿದವ್ರಿಗೆ ಈ ವರ್ಷ ನಂಬರ್ 1 ಆಗಿರುತ್ತೆ ಅಂತ. ಯೂಶ್ವಲಿ ಇವ್ರು ಜಾಸ್ತಿ ಮಾತಾಡೋದಿಲ್ಲ ನಂಬರ್ 1 ಅವರು. ಎಷ್ಟು ಬೇಕೋ ಪಾಯಿಂಟ್ ಟು ಪಾಯಿಂಟ್ ಅಷ್ಟೇ, ನಂಬರ್ 4 ಅವ್ರ ಥರನೇ. ಬಟ್ 4 ಅವ್ರು ತುಂಬ ಕ್ಯಾಲ್ಕುಲೇಟ್ ಮಾಡಿ ಮಾತಾಡ್ತಾರೆ. 1 ಅವರ್ ಹಂಗಲ್ಲ, ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಏನು ಮನಸ್ಸಿಗೆ ಬರುತ್ತೋ ಅದು ಹೇಳ್ಬಿಡ್ತಾರೆ. ಡೈರೆಕ್ಟ್ ಶೂಟು. ಸೂರ್ಯ ಅಲ್ವಾ ದೊಡ್ಡ ಗ್ರಹ, ನಂಬರ್ 1, ಕಿಂಗ್ ಆಫ್ ಅವರ್ ಪ್ಲಾನೆಟ್ಸ್, ಸೆಂಟರು, ರಾಜ. ಸೊ ಒಂದಂದರೆ ರಾಜನ್ ಸ್ಥಾನ ಅಂತ ನಮ್ಮ ನ್ಯೂಮರಾಲಜಿನಲ್ಲಿ. ಸೊ ಇದರಲ್ಲಿ ಈ ವರ್ಷ ಸ್ವಲ್ಪ ಮಾತು ಆಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತೀವಿ. ಅದೇ ರೀತಿ ಸ್ವಲ್ಪ ಕಾಂಟ್ರವರ್ಸಿಗಳಾಗುತ್ತೆ 1ನೇ ನಂಬರ್ ಅವರು. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಇದು ಯೂಶ್ವಲಿ 1ನೇ ನಂಬರ್ ಅವ್ರಿಗೆ ಹೇಳೋದು, ನಾನು ಯಾವ 7ನೇ ನಂಬರ್ ಅವ್ರಿಗೆ ಹೇಳ್ತಿದ್ದೆ. ಬಟ್ ಈ ವರ್ಷ 1ನೇ ನಂಬರ್ ಅವರು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಮಾತಾಡಬೇಕು. ಏನೇ ಕಮಿಟ್ಮೆಂಟ್ ಆಗಲಿ, ಏನೇ ಆಗಲಿ, ಏನೇ ಕೊಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಆಮೇಲೆ ಯಾರ್ದೋ ಕೋಪನ ಇನ್ನರ ಮೇಲೆ ನೋಡ್ಸ್ಕೊಳ್ಳೋದ್ರೆ ಕೆಲಸ ಆಗೋದಿಲ್ಲ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಈ ವರ್ಷ ನೀವು ಆ ಥರ ಮಾಡ್ತೀರಾ. ಹೆಂಡ್ತಿ ಮೇಲೆ ಕೋಪ ಮಕ್ಕಳ ಮೇಲೆ ನೋಡ್ಸೋದು, ಮಕ್ಕಳ ಕೋಪ ಹೆಂಡ್ತಿ ಮೇಲೆ ನೋಡ್ಸೋದು, ಫ್ರೆಂಡ್ಸ್ ಮೇಲೆ ಕೋಪ ಮನೆಯವ್ರ ಮೇಲೆ ನೋಡ್ಸೋದು, ಈ ರೀತಿ ಕೆಲಸದಲ್ಲಿ ಜಾಗದಲ್ಲಿರೋ ಕೋಪನ ಇನ್ನೊಬ್ಬರ ಮೇಲೆ ನೋಡ್ಸೋದು. ಸೊ ಈ ರೀತಿ ಸ್ವಲ್ಪ ನೀವು ಗೊಂದಲಗಳಿಗೆ ಈಡಾಗ್ತೀರಾ. ಸ್ವಲ್ಪ ಸ್ಟ್ರೆಸ್ ಲೆವೆಲು ನಿಮ್ಗೆ ಈ ವರ್ಷ ಜಾಸ್ತಿ ಇರುತ್ತೆ. ಮನೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ ನಿಮಗೆ. ಆಮೇಲೆ ನಿಮ್ಮ ಪ್ರೆಷರ್ನ ಸ್ವಲ್ಪ ಸಹಿಸ್ಕೊಳ್ಳೋದನ್ನು ನೀವು ಇದು ಮಾಡಬೇಕು. ನೀವು ಬೇರೆ ಮೇಲೆ ಕೋಪ ಬಿಟ್ಟರೆ ಈ ವರ್ಷ ಅವರು ಸ್ವಲ್ಪ ಸಿಡಿದು ಹೇಳ್ತಾರೆ. ಅಂದರೆ ಇಷ್ಟು ವರ್ಷ ಏನು ಮಾತಾಡ್ತಾರಲ್ವ ಎಲ್ಲ, ಇವನೇನಾದರೂ ಅಂದರೆ ಇವಾಗೇನು ಸುಮ್ಮನೆ ನಾನು ನೋಡಿದ್ರೆ ಅವನು ಗುರಾಯಿಸ್ತಾನಲ್ಲ, ನನ್ನ ಮಾತಾಡಿದ್ರೆ ಅವನು ರಿವರ್ಸ್ ಹೊಟ್ಟು ಕೊಡ್ತಾನಲ್ಲ, ಈ ರೀತಿ ನಿಮಗೆ ಸ್ವಲ್ಪ ಚಾನ್ಸಸ್ ಈ ವರ್ಷ ಇದೆ. ನಿಮಗೆ ಕೆಲಸದವರೇ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಲ್ಲೇ ಇರ್ಬೋದು, ಅಥವಾ ಫ್ಯಾಮ್ಲಿನಲ್ಲೇ ತೊಗೊಳ್ಳಿ. ಏನಾದ್ರು ಹೇಳಿದ್ರೆ ಮಕ್ಕಳು ಕೇಳ್ತಾ ಇದ್ದವರು ಅವರು ಸ್ವಲ್ಪ ರಿವರ್ಸ್ ಆಗೋಕ್ಕೆ ಶುರು ಮಾಡ್ತಾರೆ ಈ ವರ್ಷ ನಿಮಗೆ. ಸೊ ಅದಕ್ಕೆ ನೀವು ಸ್ವಲ್ಪ ಮಾತು ಒಂಚೂರು ಈ ಸಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ನೀವು ಮಾತಾಡಬೇಕು. ಸ್ವಲ್ಪ ಡಿಪ್ಲೊಮೆಸಿನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಈ ಡಿಪ್ಲೊಮೆಸಿ ಎಲ್ಲ ಕಲಿಬೇಕು ಅಂದರೆ 3ನೇ ನಂಬರ್ ಅವ್ರ ಹತ್ರ ಕಲಿಬೇಕು. 3 ಬಿಟ್ಟರೆ 5, ಆಮೇಲೆ 4ನೇ ನಂಬರ್ ಅವರು ಅಷ್ಟೇ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಚೆನ್ನಾಗಿ. ಸೊ ಅವ್ರ ಹತ್ರ ನೋಡಿಕೊಂಡು ನೀವೆಲ್ಲ ಸ್ವಲ್ಪ ಈ ವರ್ಷ ಕಲ್ತ್ಕೋಬೇಕಾಗತ್ತೆ. ಆಮೇಲೆ ವರ್ಕ್ ವೈಸ್ ಒಳ್ಳೆಯ ವರ್ಷ ನಿಮಗೆ ಈ ವರ್ಷ 1ನೇ ನಂಬರ್ ಅವ್ರಿಗೆ. ಫುಲ್ ಬ್ಯುಸಿ ಇರ್ತೀರ ಈ ವರ್ಷ. ಸೊ ನೀವು ಈ ವರ್ಷ ಗಿಡ ನೆಟ್ಟರೆ ಮುಂದಿನ ವರ್ಷ ಅದರಲ್ಲಿ ಫಲ ಬರುತ್ತೆ 1ನೇ ನಂಬರ್ ಅವ್ರಿಗೆ. ಈ ವರ್ಷ ನೀವು ಗಿಡ ನೆಡಬೇಕು. ಗಿಡ ನೆಡೋದಕ್ಕೆ ಏನು ಮಾಡಬೇಕು, ಎಲ್ಲ ಪಾತಿ ಮಾಡಬೇಕು, ಗಿಡ ತರಬೇಕು, ಅದೆಲ್ಲ ಪ್ಯಾಕೆಟ್ ಕಟ್ ಮಾಡಬೇಕು, ಉಣ್ಬೇಕು, ಅದಕ್ಕೆ ಗೊಬ್ಬರ ತರಬೇಕು, ಎಲ್ಲ ಹಾಕಿ ಈ ವರ್ಷ ನೀವು ನೀರು ಕೊಟ್ಕೊಂಡು ಮಾಡಿದ್ರೆ ಮುಂದಿನ ವರ್ಷ ನೀವು ಅದ್ರ ಫ್ರೂಟ್ಸ್ ತಿಂತೀರ. ಸೊ ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಏನು ಮಾಡಬೇಕು ಅಂತ, ಈ ವರ್ಷ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೆಕ್ಸ್ಟ್ ಇಯರ್ ಅಷ್ಟೇ ಬೆನಿಫಿಟ್ಟು ನಿಮಗೆ ಬರುತ್ತೆ 1ನೇ ನಂಬರ್ ಅವ್ರಿಗೆ. ಬೀಟ್ ಮನೇಲಿರ್ಬೋದು, ಒಂದು ಹೌಸ್ ವೈಫ್ ಇರ್ಬೋದು, ಅಥವಾ ಬಿಸ್ನೆಸ್ ಮೆನ್ ಇರ್ಬೋದು, ಅಥವಾ ಪ್ರೊಫೆಷನಲ್ಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸೇ ಇರ್ಬೋದು. 1ನೇ ನಂಬರ್ ಅವರು ಈ ವರ್ಷ ಚೆನ್ನಾಗಿ ಓದಿದ್ರೆ ಮುಂದಿನ ವರ್ಷ ಅದ್ರ ಬೆನಿಫಿಟ್ ಸಿಗುತ್ತೆ. ಸೊ ಈ ರೀತಿ ಈ ವರ್ಷ ಇದೆ. ಮತ್ತು ನೀವು 1ನೇ ನಂಬರ್ ಅವ್ರದ್ದು ಏನು ಅಂದರೆ, ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದೆಲ್ಲ ಬೇರೆಯವ್ರು ಅನುಭವಿಸ್ತಾರೆ. ಅದು ಬೇರೆಯವ್ರಿಗಂತ ನಿಮಗೆ ಮೊದಲೇ ಗೊತ್ತಾಗೋಗಿರುತ್ತೆ. ಅಂದರೆ ಬೇರೆಯವರು ಅಂದರೆ ಇಲ್ಲಿ ಮನೆಯವರು ಸೇರ್ಕೊಂಡೇ. ಬಟ್ ನೀವು ಅದನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ. ನೀವು ಮಾಡಿದ ಅಡುಗೆನ ನೀವು ಸ್ವಲ್ಪನೇ ತಿನ್ನೋಕ್ಕಾಗೋದು. ಇನ್ನೆಲ್ಲ ನಿಮ್ಮ ಮಕ್ಕಳು, ಹೆಂಡತಿ ಆ ಥರ, ಅಥವಾ ನಿಮ್ಗೆ ಯಾರನ್ನ ಬೇರೆಯವ್ರಿಗೆ ಏನಾದರೂ ಕೊಟ್ಟೋಗೋದಿದ್ರೆ ಎಲ್ಲ ಅವ್ರಿಗೇ, ನಿಮಗೆ ಕಮ್ಮಿ. ಸೊ ಈ ಒಂದು ಸ್ಟೇಜ್ನಲ್ಲೇ 1ನೇ ನಂಬರ್ ಅವ್ರು ಬೆಳೆಯೋದು. ಅಂದರೆ ತುಂಬ ಕಷ್ಟಪಟ್ಟು ದುಡಿತಾರೆ ಜೀವನದಕ್ಕೂ, ಬಟ್ ಅವ್ರಿಗೆ ರಿಟರ್ನ್ಸು ಕಮ್ಮಿ ಸಿಗುತ್ತೆ. ಅಂದರೆ ಅಷ್ಟು ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಒಂದು ರಿಕಗ್ನಿಷನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಈ ವರ್ಷ ನೀವು ಫೇಸ್ ಮಾಡ್ತೀರ. ಸ್ವಲ್ಪ ನಿಮ್ಗೆ ಅನ್ಸಕ್ಕೆ ಶುರುವಾಗುತ್ತೆ, ಎಸ್ ದೇರ್ ಇಸ್ ಸಮ್ ಗ್ಯಾಪ್ ಇನ್ ದಿಸ್ ಅಂತ. ಆಮೇಲೆ ನೀವು ನಿಮ್ಮ ಜವಾಬ್ದಾರಿಯಿಂದ ನೀವು ದೂರ ಹೋಗೋಕ್ಕಾಗಲ್ಲ, ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ನೀವು ಜವಾಬ್ದಾರಿ ಕೈಗೆ ತೊಗೊಂಡ್ಬಿಟ್ಟಿದ್ದೀರಾ, ನೀವು ಮಾಡಲೇಬೇಕು, ಅದನ್ನು ನೀವು ಜವಾಬ್ದಾರಿ ಮುಗಿಸ್ಲೇಬೇಕು. ಸೊ ಇದಿದೆ. ಆಮೇಲೆ ಮನೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಿಮಗೆ ಈ ವರ್ಷ, ಮನೆಯದು. ಆಮೇಲೆ ನಿಮ್ಮ ಪಾರ್ಟ್ನರ್ಸು ನಿಮಗೆ ಬ್ಯಾಕ್ ಬೋನ್ ಆಗಿರ್ತಾರೆ. ನಿಮ್ಮ ಎಸ್ಪೆಷಲಿ ನಿಮ್ಮ ವೈಫ್ ಇರ್ಬೋದು, ಗಂಡಸರಿಗೆ ಅವ್ರ ವೈಫು, ಹೆಂಗಸರಿಗೆ ಅವ್ರ ಗಂಡಂದರು. ಸೊ ಈ ಥರ ನಿಮ್ಮ ಪಾರ್ಟ್ನರ್ಸ್ ಏನಿರ್ತಾರೆ, ಲೈಫ್ ಪಾರ್ಟ್ನರ್ಸು ನಿಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊತಾರೆ ಈ ವರ್ಷ. ಅದು ಸೊ ಅವ್ರನ್ನ ಏನೇ ಹೇಳಿ, ನೀವು ಎಷ್ಟೇ ನಾನು ಏನು ಹೇಳಿ ಜನರಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದು, ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಎಷ್ಟೇ ಏನೇ ಫ್ರೆಂಡ್ಸು ಅಂತ ಇದ್ರೂ ನಮಗೇನಾದರೂ ಆದರೆ ಮೊದಲು ನಿಂತ್ಕೊಳ್ಳೋರು ಫ್ಯಾಮಿಲಿ ಮೆಂಬರ್ಸು. ಅದರಿಂದ ತೊಂದರೆ ಅನುಭವಿಸೋರು ಫ್ಯಾಮಿಲಿ ಮೆಂಬರ್ಸೇ. ನಮಗೆ ಒಳ್ಳೇದಾದರೂ ಸಂತೋಷ ಪಡೋದು ಮೊದಲು ಅವರೇ, ನಮಗೇನೋ ತೊಂದರೆ ಆದರೆ ಮೊದಲು ದುಃಖ ಪಡೋದು ಅವರೇ. ಸೊ ಈ ಸತ್ಯನ ನೀವು ತಿಳ್ಕೊಂಡು ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಸ್ಪೆಷಲಿ ನಿಮ್ಮ ಸ್ಪೌಸ್ ಜೊತೆ ಚೆನ್ನಾಗಿರಿ ಈ ವರ್ಷ. ಸೊ ಅವ್ರು ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅದು ಒಂದು ನಿಮಗೆ ಅಡ್ವೈಸ್ ಮಾಡ್ತೀನಿ. ನಿಮ್ಮ ಹೌದು ಬರ್ಸ್ಟ್ ಆಗ್ತೀರಾ ಸ್ವಲ್ಪ ನೀವು ಪಾರ್ಟ್ನರ್ಸ್ಗಳ ಜೊತೆನಲ್ಲಿ ಈ ವರ್ಷ. ಸೊ ಅದನ್ನು ಅವರು ಅಷ್ಟೇ ಇದ್ರಾಗ ತೊಗೊತಾರೆ. ಸೊ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಂಡು ಹೋಗಿ ಇದರ ಮನೆಯಲ್ಲಿ. ಮತ್ತು ಅದೇ ಇದ್ರ ಬಗ್ಗೆ ಆಗಲೇ ಹೇಳಿದ್ದೀನಿ, ವಾಚ್ ಆ್ಯಂಡ್ ವೇ ಯುವರ್ ವರ್ಡ್ಸ್ ಕೇರ್ಫುಲಿ ಅಂತ.
ಬೀಟ್ ಕಮಿಟ್ಮೆಂಟ್ಸ್ ಆರ್ ಪ್ರಾಮಿಸಸ್. ಏನಾದ್ರು ಕಮಿಟ್ ಆಗಬೇಕಾದ್ರೂ ಭಾಳ ಹುಷಾರಾಗಿ ಕಮಿಟ್ ಆಗಿ ಈ ವರ್ಷ. ಯಾಕೆಂದರೆ ಕಮಿಟ್ಮೆಂಟ್ ಆಗಿಬಿಟ್ಟು ನೀವು ಆಮೇಲೆ ಇಲ್ಲ ಅಂದು ನಿಷ್ಠುರ ಮಾಡ್ಕೊಳ್ಬೇಕಾಗುತ್ತೆ, ಜನಗಳ ಹತ್ರ ಬೇಜಾರು ಮಾಡ್ಕೋಬೇಕಾಗುತ್ತೆ. ಸೊ ಅದು ಆಮೇಲೆ ನೈಬರ್ಸ್ ಜೊತೆಲಿ ಸ್ವಲ್ಪ ನಿಮಗೆ ಈ ವರ್ಷ ಜಗಳ ಇದೆ, ತೊಂದರೆಗಳಿದೆ. ಏನೋ ಒಂದು ಸಣ್ಣದು ಕಾರ್ ಪಾರ್ಕ್ ಮಾಡೋದು ಅಥವಾ ಕಸಡ ಬಿಸಾಕೋದು ಅಥವಾ ಏನೋ ಒಂದು ನೈಬರ್ಸ್ ಜೊತೆ ಸ್ವಲ್ಪ ಕಿರಿಕಿರಿ ಇದೆ, ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಅವರೇ ಯು ಆರ್ ವೆರಿ ಗುಡ್ ಜೆಂಟಲ್ಮೆನ್ ಟು ಹ್ಯಾಂಡಲ್ ಆಲ್ ದೋಸ್ ಥಿಂಗ್ಸ್. ಸೊ ನಿಮಗದು ಇದೆ, ಗೊತ್ತು ನಿಮಗೆ. ಆಮೇಲೆ ಲೆಟರ್ ಮೂಲಕ ನಿಮ್ಗೆ ಒಳ್ಳೆ ನ್ಯೂಸ್ಗಳು ಬರ್ತೀವಿ ವರ್ಷ. ಏನೋ ಒಂದು ಪೋಸ್ಟ್ ಮೂಲಕನೋ, ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕನೋ, ಕೊರಿಯರ್ ಮೂಲಕನೋ ನಿಮಗೆ ಗುಡ್ ನ್ಯೂಸ್ ಬರ್ತೀವಿ ವರ್ಷ. ಆಮೇಲೆ ನೀವು ಎಷ್ಟು ದೇಶಗಳು ಸುತ್ತಿದ್ದೀರಾ, ಎಷ್ಟು ಊರುಗಳು ಸುತ್ತಿದ್ದೀರಾ ನಿಮ್ಮ ಹೆಂಡತಿ ಜೊತೆಲಿ ಅಥವಾ ನಿಮ್ಮ ಗಂಡನ ಜೊತೆಲಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೂತ್ಕೊಂಡು ಒಂದೇ ನಂಬರ್ ಅವರು. ಲೆಕ್ಕ ಕಮ್ಮಿ ಅಂತ ಅನ್ಸಿದ್ರೆ ಓಡಾಡ್ಕೊಂಬನ್ನಿ. ನಾನು ಈಸಿಲಿ ಹೇಳ್ತೀನಿ, ನಿಮಗೆ ಲೆಕ್ಕ ಕಮ್ಮಿ ಅನಿಸುತ್ತೆ, ನಾನು ಸುತ್ತಾಡಿರೋದು ಮಾಡಿರೋದೆಲ್ಲ ಕಮ್ಮಿ ನನ್ನ ಹೆಂಡತಿ ಜೊತೆಲಿ ಅಂತ ಅಥವಾ ನನ್ನ ಗಂಡನ ಜೊತೆಲಿ ಅಂತ. ಸೊ ಅದನ್ನು ಲೆಕ್ಕನ ಇನ್ಕ್ರೀಸ್ ಮಾಡ್ಕೊಳ್ಳೋವಂಥ ವರ್ಷ ಈ ವರ್ಷ. ಸೊ ಅದ್ರ ಕಡೆ ಗಮನ ಕೊಡಿ, ಮಾಡಿ. ಮೇಕ್ ದೆಮ್ ಹ್ಯಾಪಿ, ಮೇಕ್ ಯುವರ್ ಸ್ಪೌಸ್ ಹ್ಯಾಪಿ, ಗೆಟ್ ದೆಮ್ ಸಮ್ ಗೋಲ್ಡ್, ಸಿಲ್ವರ್, ಬೈ ಸಮ್ ಕ್ಲೋತ್ಸ್, ಟೇಕ್ ದೆಮ್ ಟು ರೆಸ್ಟೋರೆಂಟ್ಸ್, ಫಿಲಮ್ಸ್, ಶಾರ್ಟ್ ಟ್ರಿಪ್ಸ್, ಲಾಂಗ್ ಟ್ರಿಪ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್. ಈ ರೀತಿ ನೀವು ಸೇಮ್ 4 ನಂಬರ್ ಅವ್ರಿಗೆ ಏನು ಹೇಳಿದ್ದೆ, ಅವ್ರಿಗೆ ಸ್ಟ್ರೆಸ್ ಬಸ್ಟ್ ಮಾಡೋಕ್ಕೋಸ್ಕರ ಅದನ್ನು ಹೇಳಿದ್ದೆ. ಅವ್ರಿಗೆ 4 ನಂಬರ್ ಅವ್ರಿಗೆ ನಿಮಗೇನು ಕೇಳ್ತಾ ಇದ್ದೀನಿ ಅಂದರೆ, ಟು ಜೆಲ್ ವಿತ್ ಯುವರ್ ಫ್ಯಾಮಿಲಿ ಬಿಕಾಸ್ ದೇ ವಿಲ್ ಬಿ ವೆರಿ ಸಪೋರ್ಟಿವ್ ಆಫ್ ಯು. ಅದು ಓಡಾಡೋಂಥದ್ದು ನಿಮಗೂ ಈ ಸಲ ಬರುತ್ತೆ. ನೀವು ಡಿವೋಷನಲ್ ಟ್ರಿಪ್ಸ್ ಹೋದರೆ ಇನ್ನೂ ಒಳ್ಳೆಯದು. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ಇಲ್ಲ ಒಂದು ಮಧುರೆ ಮೀನಾಕ್ಷಿಗೆ ಹೋಗಿ ಬಂದೆ, ಅಥವಾ ಒಂದು ಪಳನಿಗೆ ಹೋಗಿ ಬಂದೆ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಬರ್ತೀನಿ, ಅಥವಾ ಅಲ್ಲಿ ಅಯೋಧ್ಯೆ ರಾಮ ಮಂದಿರ ನೋಡ್ಕೊಂಬರ್ತೀನಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು, ನೀವು ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಜನರಲಾಗಿ ಈ ದೇವರು ಹೆಚ್ಚಿಗೆ ಯಾರು ಹೇಳೋದಿಲ್ಲ. ಶ್ರೀರಾಮನ ನೀವು ಪೂಜೆ ಮಾಡಬೇಕು, ಒಂದೇ ನಂಬರ್ ಅವರು. ಶ್ರೀರಾಮನ ಪೂಜೆ ಮಾಡಬೇಕು. ಶ್ರೀರಾಮನ ಫೋಟೋ ಮನೇಲಿ ಇಟ್ಕೊಳ್ಳಿ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ 4 ಜನ ಇರುವಂಥ ಫೋಟೋನ ಮನೆಯಲ್ಲಿ ಇಟ್ಕೊಳ್ಳಿ. ಬರೀ ರಾಮ ಸೀತೆಯರ ಫೋಟೋ ಇಟ್ಕೊಬೇಡಿ, ಈ 4 ಜನ ಇರೋದು ಫೋಟೋನು ಇಟ್ಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು, ಒಂದೇ ನಂಬರ್ ಅವರು. ಅದಕ್ಕೆ ನೋಡಿ ನಾನು ಪಳನಿ, ಅಯೋಧ್ಯೆ ಅಂತೆಲ್ಲ ಹೇಳಿದೆ. ಸೊ ಇದು ನೀವು ಈ ವರ್ಷ ಅಳವಡಿಸ್ಕೊಂಡಷ್ಟು ಒಳ್ಳೆಯದಾಗುತ್ತೆ ಶ್ರೀರಾಮನ ಪೂಜೆ ಮಾಡೋದಂತ. ಇಲ್ಲಿ ನಾನು ಮೇಯ್ನಾಗೆ ನಾನು ಅವಾಗಿಂದ ಒಂದು 5 ಮಿನಿಟ್ಸಿಂದ ನಾನು ಹೇಳಿರೋದು, ಒಂದೇ ನಂಬರ್ ಅವ್ರಿಗೆ ನಿಮ್ಮ ವೈಫು ಅಥವಾ ಒಂದೇ ನಂಬರ್ ಹೆಂಗಸರಿಗೆ ನಿಮ್ಮ ಗಂಡನ ಜೊತೆ ಸಂಬಂಧನ ಬೆಸಿಗೆ ಮಾಡ್ಕೊಂಡು ಹೋಗಬೇಕಾಗಿರುವಂಥ ವರ್ಷ. ಸ್ಟ್ರಾಂಗ್ ಮಾಡ್ಕೋಬೇಕು ಈ ವರ್ಷ. ಅದ್ರ ಮೇಲೆ ನನ್ನ ಕಾನ್ಸಂಟ್ರೇಷನ್ ಇದೆ ನಿಮಗೆ ಈ ವರ್ಷ. ಇದು ನಿಮಗೆ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಏನಕ್ಕೆ ಅಂತ, ಒಂದೇ ನಂಬರ್ ಅವ್ರಿಗೆ ನಾನು ಈ ವರ್ಷ ಹೇಳಿರೋದಿಲ್ಲ. ಸೊ ಇದನ್ನು ಮಾಡ್ಕೊಳ್ಳಿ ಆದಷ್ಟು. ರಾಮ ನಿಮಗೆ ಕಾಮ್ನೆಸ್ ಕೊಡ್ತಾನೆ, ಸುಬ್ರಹ್ಮಣ್ಯ ನಿಮಗೆ ಬೇಕಾಗಿರೋದಂಥ ಕರೇಜ್ ಕೊಡ್ತಾನೆ, ಧೈರ್ಯ ಸುಬ್ರಹ್ಮಣ್ಯ. ಸೊ ರಾಮ ನಿಮಗೆ ಪೀಸ್ ಆಫ್ ಮೈಂಡ್ ಕೊಡ್ತಾನೆ ರಾಮನ ಪೂಜೆ ಮಾಡೋದ್ರಿಂದ. ರಾಮರ ದೇವಸ್ಥಾನಗಳು ನಮ್ಮ ಬೆಂಗಳೂರಿನಲ್ಲೂ ಇದೆ. ರಾಮನವಮಿ ಬರುತ್ತೆ ಏಪ್ರಿಲಲ್ಲಿ, ಅವತ್ತು ಏನಾದರೂ ಪಾನಕ ದಾನ ಮಾಡಿ, ಒಂದು ಕೋಸಂಬರಿ ದಾನ ಮಾಡಿ, ಅಥವಾ ಎಲ್ಲನೂ ಯಾರನ್ನ ಮಾಡ್ತಾ ಇರ್ತಾರೆ, ನಿಮ್ಗೆ ಅವೆಲ್ಲ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂದರೆ ಹೋಗ್ಬಿಟ್ಟು ನೀವು ದುಡ್ಡು ಕೊಟ್ಬಿಡಿ ಅವ್ರಿಗೆ, ನಿಮ್ಮ ಹೆಸರಲ್ಲಿ ಮಾಡಿ ಅಂತ. ಯಾವ್ದಾನ ದೇವಸ್ಥಾನದಲ್ಲೋ ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ. ಸೊ ಈ ರೀತಿ ಒಂದು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಅದಾದಮೇಲೆ ನೀವು ಕೆಂಪು ವಸ್ತ್ರ, ಬಳೆ, ಧಾನ್ಯ, ಕೆಂಪು ಬಳೆ, ಕೆಂಪು ಧಾನ್ಯಗಳು ಸಿಗುತ್ತೆ, ಕೆಂಪು ಕಾಳುಗಳು, ಕೆಂಪು ಅಕ್ಕಿ, ಆಮೇಲೆ ಕೆಂಪು ಹಣ್ಣುಗಳು, ಇವೆಲ್ಲ ದಾನ ಕೊಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಒಂದೇ ನಂಬರ್ ಅವ್ರಿಗೆ ಈ ವರ್ಷ ಕೆಂಪುದು. ಮತ್ತು ನೀವು ಕೈಗೆ ನಾವು ಕರಿ ದಾರ ಕಟ್ಕೊಂಡಿದ್ದೀನಿ, ನೀವು ಕೆಂಪು ದಾರ ಕಟ್ಕೋಬೇಕು. ಒಂದೇ ನಂಬರ್ ಅವರು ಕೆಂಪು ದಾರ ಕಟ್ಕೊಳ್ಳಿ ಕೈಗೆ, ಅದು ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ನಿಮ್ಮ ಪೇರೆಂಟ್ಸ್ ಹೆಲ್ತ್ ಜೂನ್ ಜುಲೈ ಈ ತಿಂಗಳಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ. ಒಂದೇ ನಂಬರ್ ಅವರು ಪೇರೆಂಟ್ಸ್ದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಎಸ್ಪೆಷಲಿ ನಿಮ್ಮ ತಂದೆ ಆರೋಗ್ಯ. ಮತ್ತು ನಿಮ್ಮ ಮಕ್ಕಳುಗಳು ಜನರಲಾಗಿ ನಿಮಗೆ ಒಂದೇ ನಂಬರ್ ಅವ್ರ ಮಕ್ಕಳಿದ್ರೆ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಮನೆಯಲ್ಲಿ ಈ ಥರ ಇರೋವಂಥ ಮನೆಗಳಲ್ಲಿ ಜಗಳಗಳಾಡ್ಕೊತಾರೆ ಮಕ್ಕಳು. ನಿಮಗೆ ಇಬ್ಬರು ಮಕ್ಕಳಿರೋ ಮನೆಯಲ್ಲಿ ಒಂದೇ ನಂಬರ್ ಅವ್ರದ್ದು ಸ್ವಲ್ಪ ಜಗಳ ಆಗುತ್ತೆ, ಇರುಸು ಆಗುತ್ತೆ, ಅವ್ರನ್ನ ಕಾಂಪ್ರಮೈಸ್ ಮಾಡಬೇಕಾಗತ್ತೆ ನೀವು. ಸೊ ಆ ಥರಂಥ ಸಂದರ್ಭವೂ ನಿಮಗೆ ಬರುತ್ತೆ ಒಂದೇ ನಂಬರ್ ಅವ್ರಿಗೆ. ಸೊ ಅದನ್ನು ನೀವು ದೊಡ್ಡದಾಗಿಬಿಟ್ಟಿದ್ದೀರಾ, ನೀವು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ ಮಕ್ಕಳ ಜಗಳಗಳು, ಅದನ್ನು ಮಾಡ್ಕೋಬೇಕು. ಆಮೇಲೆ ದೋಸ್ ಆರ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್, ಒಂದೇ ನಂಬರ್ ಅವರು ಎನಿ ಪ್ರಾಜೆಕ್ಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಏನಾದರೂ ಕನ್ಸ್ಟ್ರಕ್ಷನ್ ಏನಾದರೂ ಮಾಡ್ತಾಯಿದ್ರೆ ನಿಮಗೆ ಅಲ್ಲಿ ಸ್ವಲ್ಪ ಮೋಸ ಆಗೋ ಸಂದರ್ಭ ಇದೆ. ಸೊ ಅಲ್ಲಿ ನಿಮಗೆ 1 ಅಲ್ಲ 2 ಕಣ್ಣು ಇಡಬೇಕು, ನೀವು ಅಲ್ಲಿ ಮೋಸ ಹೋಗೋಂಥ ಸಂದರ್ಭ ಬರುತ್ತೆ ನಿಮಗೆ. ಆಮೇಲೆ ಫೈನಾನ್ಸಸ್ ವಿಲ್ ಬಿ ಸ್ಲೋ ಆ್ಯಂಡ್ ಸ್ಟಡಿ ಈ ವರ್ಷ. ಫೈನಾನ್ಸ್ ಹೆಂಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಸ್ಲೋ ಆ್ಯಂಡ್ ಸ್ಟಡಿ. ನಿಮಗೆ ಮೇ ಮತ್ತು ಜುಲೈ ಮಧ್ಯದಲ್ಲಿ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಫೈನಾನ್ಷಿಯಲಿ. ಮೇ ಜೂನ್ ಜುಲೈ ಈ 3 ತಿಂಗಳಲ್ಲಿ ಸ್ವಲ್ಪ ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಇನ್ ಬಿಟ್ವೀನ್ ಸೆಪ್ಟೆಂಬರ್ ಟು ನವಂಬರ್ ಈ ವರ್ಷ ನಿಮಗೆ, ಸೆಪ್ಟೆಂಬರಿಂದ ನವಂಬರ್ಗೆ. ಆಮೇಲೆ ಮೆಡಿಟೇಷನ್ ನೀವು ಮಾಡಲೇಬೇಕು ಈ ವರ್ಷ ಒಂದೇ ನಂಬರ್ ಅವರು. ಆಮೇಲೆ 4 ನಂಬರ್ ಅವರು ಮಾಡೋದು ಒಳ್ಳೆಯದು. ಮೆಡಿಟೇಷನ್ ಮಾಡೋದು ನಿಮಗೆ ಕಾಮ್ನೆಸ್ಸು ಪೀಸು ಕೊಡುತ್ತೆ ಈ ವರ್ಷ. 10 ಮಿನಿಟ್ಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದು ಭಾಳ ಒಳ್ಳೆಯದಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ನಿಮ್ಮ ವೈಫ್ ಮನೆ ಕಡೆದು ಸ್ವಲ್ಪ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಈ ವರ್ಷ ಬೀಳುತ್ತೆ. ಏನೋ ಒಂದು ನಿಮ್ಮ ಹೆಂಡತಿ ಮನೆ ಕಡೆದು ಸ್ವಲ್ಪ ಜವಾಬ್ದಾರಿ ನಿಮಗೆ, ಅಥವಾ ಹೆಂಗಸರಿಗೆ ಗಂಡನ ಮನೆ ಕಡೆ ಜವಾಬ್ದಾರಿ. ಒಂದೇ ನಂಬರ್ ಹೆಂಗಸರಿಗೆ ಗಂಡನ ಮನೆ ಕಡೆ ಜವಾಬ್ದಾರಿ, ಒಂದೇ ನಂಬರ್ ಗಂಡಸರಿಗೆ ಹೆಂಡತಿ ಮನೆ ಕಡೆ ಜವಾಬ್ದಾರಿ ನಿಮ್ಮ ಮೇಲೆ ಬಿಸಲಿ ಬೀಳುತ್ತೆ. ಸೊ ಅದಾದಮೇಲೆ ಓವರಾಲು ಗುಡ್, ಹ್ಯಾಪಿ ಆ್ಯಂಡ್ ಬಿಸಿ ಇಯರು, ಸ್ಯಾಟಿಸ್ಫೈಯಿಂಗ್ ಇಯರ್ ಒಂದೇ ನಂಬರ್ ಅವ್ರಿಗೆ, ಅಂತ ಏನೋ ತೊಂದರೆಗಳೇನಿಲ್ಲ. ಸೊ ಹೇಳಿರೋದೆಲ್ಲ ಮಾಡಿ. ಅದಾದಮೇಲೆ ಲಕ್ಕಿ ಕಲರು ನಿಮಗೆ ವೈಟ್, ಒಂದೇ ನಂಬರ್ ಅವರು
ಏನಾದರೂ ಇಟ್ಕೊಳ್ಳಿ, ಎಲ್ಲನ ಒಳ್ಳೆ ಕೆಲಸಕ್ಕೆ ಹೋಗಿ ನೀವು. ಏನಾದರೂ ನಿಮಗೆ ನಿಮ್ಮ ಬರ್ತಡೇ, ಆ್ಯನಿವರ್ಸರಿ, ಮಕ್ಕಳದು ಬರ್ತಡೇ, ತಂದೆ ತಾಯಿ ಬರ್ತಡೇ, ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ನೀವೇನೋ ಒಂದು ಆಫೀಸ್ಗೆ ಹೋಗಬೇಕು, ಒಂದು ಪೂಜೆ, ಎಲ್ಲನ ಕರೆದ್ರು ಫಂಕ್ಷನ್ನು, ವೈಟ್ ಈ ವರ್ಷ ಪೂರ್ತಿ. ನೆಕ್ಸ್ಟ್ ಇಯರು ಅಷ್ಟೇ, ಒಂದೇ ನಂಬರವರು ವೈಟ್ ಡ್ರೆಸ್ ಹಾಕ್ಕೊಳ್ಳಿ, ನಿಮಗೆ ಸಕ್ಸಸ್ ನಿಮ್ಮ ಹಿಂದೆನೇ ಇರುತ್ತೆ. ಅದಾದಮೇಲೆ ಡೇಟು, ಲಕ್ಕಿ ಡೇಟ್ಸು 1, 19, 28 ಮತ್ತು 3, 12, 21 ಆಮೇಲೆ 16 ಈ ಇಷ್ಟು ಡೇಟ್ಸು ನಿಮಗೆ ಲಕ್ಕಿ ಇರುತ್ತೆ. ಲಕ್ಕಿ ಡೇ ಸಂಡೇ ಆ್ಯಂಡ್ ಟ್ಯೂಸ್ಡೇ. ಲಕ್ಕಿ ನಂಬರ್ 137. ಆಮೇಲೆ ಲಕ್ಕಿ ಡೈರೆಕ್ಷನ್ ಈಸ್ಟು, ಸೂರ್ಯನ ಡೈರೆಕ್ಷನ್. ಆಮೇಲೆ ಫೇಮಸ್ ಪರ್ಸನಾಲಿಟೀಸು ಒಂದೇ ನಂಬರ್ ಅವರು: ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮೃಣಾಲ್ ಠಾಕೂರ್ ಆ್ಯಕ್ಟ್ರೆಸ್ಸು, ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ಹೆಂಡತಿ, ಮತ್ತು ತಮಿಳ್ ಆ್ಯಕ್ಟ್ರ್ ಅಜಿತ್, ಆಮೇಲೆ ನವಾಜುದ್ದೀನ್ ಸಿದ್ದಿಕಿ, ಮತ್ತು ರಾಜನಾಥ್ ಸಿಂಗು ಮತ್ತು ಮುಖೇಶ್ ಅಂಬಾನಿ. ಸೊ ಇವರಿಷ್ಟು ನ್ಯೂಸ್ ಮೇಕರ್ಸು ಈ ವರ್ಷ ಒಂದೇ ನಂಬರ್ ಅವರು. ಸೊ ಇಷ್ಟು ಹೇಳ್ತಾ 1 ಮತ್ತು 4 ಮುಗಿಸಿದ್ದೀನಿ. ಹಿಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ 8 ಮತ್ತು 6ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಸಹಕಾರ ಕೊಡ್ತಾರೋ ಪ್ರತಿಯೊಬ್ಬರಿಗೂ. ವ್ಯೂಸ್ ಕಮ್ಮಿ ಇದೆ, ಬಟ್ ನನಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಯೂಟ್ಯೂಬ್ ವ್ಯೂಸು, ನನ್ನ ವೀಡಿಯೋ ವ್ಯೂಸ್ ಕಮ್ಮಿ ಆಗಿದೆ ಈ ವರ್ಷ. ಬಟ್ ಆದರೂ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಕಾಲ್ಸ್. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ನನಗೆ. ಐ ಗಾಟ್ ನ್ಯೂ ಕ್ಲೈಂಟ್ಸ್, VIP ಕ್ಲೈಂಟ್ಸ್ಗಳು, ಕ್ರಿಕೆಟ್ ಪ್ಲೇಯರ್ಸು ಮತ್ತು ಪಾಲಿಟಿಷಿಯನ್ಸು. ಸೊ ಇವರೆಲ್ಲ ಫೋನ್ ಮಾಡಿ ಒಂಥರ ನೀವೇನೋ ಹೇಳ್ತಾ ಇದ್ರೆ ಏನೋ ನಮಗೆ ಒಂಥರ ಫೀಲಿಂಗು ಬಂದಂಗೆ ಇರುತ್ತೆ. ಒಂಥರ ನೀವು ಅಷ್ಟು ಡ್ರಾಮ್ಯಾಟಿಕ್ಸ್ ಎಲ್ಲ ಇಲ್ಲ, ಒಂದು ಸಿಂಪಲಾಗಿ ಹೇಳ್ತೀರಾ, ಮನಸ್ಸು ಮುಟ್ಟೋ ಥರ ಹೇಳ್ತೀರಾ, ಇಂಪ್ಯಾಕ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಭಾಳ ಜನ ನನಗೆ ವಾಟ್ಸಪ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸು ಅಂತ. ಪರ್ಸ್ನಲಾಗೆ ನನಗೆ ಫೋನ್ ಮಾಡಿ ಬೇರೆ ಏನೊಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಇದೇ ರೀತಿ ದಯವಿಟ್ಟು ವೀಡಿಯೋನ ನೋಡೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು 80 ಸಬ್ಸ್ಕ್ರೈಬರ್ಸ್ ಆದರೆ 1000 ರೀಚ್ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಹೇಳ್ತಾ. ಎಲ್ರಿಗೂ ಒಳ್ಳೇದಾಗಲಿ. ರಥಸಪ್ತಮಿ, ಸೂರ್ಯ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಗೌರ್ಮೆಂಟ್ ಜಾಬ್ಗಳು ಕೊಡಲಿ, ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಒಳ್ಳೆ ಪೆನ್ಷನ್ನು, ಒಳ್ಳೆ ಇದು ಕೊಡಲಿ ಅಂತ ಕೇಳ್ಕೊತಾ ಧನ್ಯವಾದಗಳು. ನಮಸ್ಕಾರ, ಶುಭ ದಿನ.